ಇದ್ದಾನೆ. ಸೊ ಭಾನುವಾರ ಸೂರ್ಯ ಇವತ್ತು ಸ್ವಲ್ಪ ಕಾಣಿಸ್ಕೊಂಡಿದ್ದಾನೆ. ಓಕೆ, ಭಾನುವಾರ ಬೆಳಗ್ಗೆ ಅಂದರೆ ಗೊತ್ತಲ್ಲ, ಸ್ಪೆಷಲ್ ಮಾಡೋ ದಿನ ಇವತ್ತು. ತಲೆ ಮಾಂಸ ಮತ್ತು ಚಿಕನ್ ಫ್ರೈ ಎರಡೂ ಮಾಡೋಣ. ಸೊ ಇವಾಗ ಚಿಕನ್ ಅಂಗಡಿಗೆ ಹೊರಡೋ ಟೈಮು. ಒಳ್ಳೆ ಒಂದು ಬನ್ನೂರು ಕುರಿನೋ ಮೇಕೆ ತಲೆನೋ ಯಾವುದೋ ಒಂದು ಸಿಕ್ಕಿದ್ರೆ ಎತ್ಕೊಂಡು ಬರೋಣ. ತಲೆ ಮಾಂಸ ಮಾಡೋಣ, ಚಿಕನ್ ಫ್ರೈ ಮಾಡೋಣ. ನಮ್ಮ ಮನೆಯಲ್ಲಿ ನಾನು ನಮ್ಮ ತಾಯಿ ಮಾತ್ರ ತಲೆ ಮಟನ್ ತಿನ್ನೋದು. ಚಿಕನ್ ಎಲ್ಲ ನನ್ನ ಮಕ್ಕಳು ತಿಂತಾರೆ, ಅವ್ರಿಗೇನು ಅದರ ರುಚಿ ಗೊತ್ತಿಲ್ಲ. ಸೊ ಬನ್ನಿ ಹೋಗ್ಬೇಡ. ಬಾಡ್ಕೋ ಅಮರ ಬಿಲ್ಲಿ ಅಮೇಚ್ ಮಿಯಾವ್ ಹೇಗುಂಟಾಗಿದೆ, ಕಾಲ್ ಸುತ್ತಿದೆ, ಜಗ್ಗಿ ಜಡಿಯವ ಟ್ರೈಯಲ್ಲಿ ಒಂದು ಡ್ರೈಯ ಖಾಲಿ ಮಾಡುವ. ಸಿಕ್ಕಿದ್ದು ಸೇರಿಸು, ಮಜಾ ಉಡಾಯಿಸು. ಫ್ರೆಂಡ್ಸ್, ತಲೆ ಮಟನ್ ಬಂದಿದೆ, ಚಿಕನ್ ಬಂದಿದೆ, ಇದರಲ್ಲಿ ಬ್ರೈನ್ ಇದೆ. ಸೊ ಬೇಜಾ ಫ್ರೈ ಮಾಡೋಣ, ಚಿಕನ್ ಫ್ರೈ ಮಾಡೋಣ, ತಲೆ ಮಾಂಸ ರೆಡಿ ಮಾಡೋಣ. ಕ್ಲೀನೆಸ್ ಇರಲ್ಲ, ಅದಕ್ಕೆ ನೀಟಾಗಿ ಒಂದು 2-3 ಸತಿ ತೊಳ್ಕೊಬೇಕು. 2-3 ಸತಿ ಚೆನ್ನಾಗಿ ತೊಗೊಂಡ್ರೆ ನೀಟಾಗಿ ಆಗುತ್ತೆ. ಭಾನುವಾರದ ಕಿವಿ ಇದು ನೋಡಿ, ಕಿವಿನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಒಳ್ಳೆ ವ್ಯಾಕ್ಸ್ ಇರುತ್ತೆ, ನೀಟಾಗಿ ತೊಳ್ಕೊಬೇಕು ನೋಡಿ. ಗೈಸ್, ಒಗ್ಗರಣೆ ರೆಡಿ ಆಗ್ತಾ ಇದೆ. ಇಲ್ಲಿ ಶುಂಠಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಇದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದೇ ಇಲ್ಲಿ ಸೇಮು ಚಿಕನ್ಗೆ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸೇಮ್ ಇಂಗ್ರೀಡಿಯೆಂಟ್ಸ್ ಇದೆ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದೆ. ಅದು ಆಲ್ರೆಡಿ ಮಿಕ್ಸಿಗೆ ಹೋಗಿ ರೆಡಿ ಆಗ್ತಾ ಇದೆ. ತಲೆ ಮಾಂಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ರೆಡಿ ಆಗ್ತೀನಿ. ಕೊತ್ತಂಬರಿ ಸೊಪ್ಪು ರೆಡಿ ಇದೆ. ಕೊತ್ತಂಬರಿ ಎಷ್ಟು ಚೆನ್ನಾಗಿ ಹಾಕ್ತಿರೋ ಅಷ್ಟು ತಲೆ ಮಾಂಸಕ್ಕೆ ಟೇಸ್ಟ್ ಬರುತ್ತೆ. ಆಮೇಲೆ ಏನೇನು ಮಸಾಲೆ ಹಾಕೋದು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಪುದೀನ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ರುಬ್ಕೊಂಬಿಡೋದು. ಓಕೆ, ಈಗ ಮಸಾಲೆ ಹಾಕೋ ಟೈಮು. ಫಸ್ಟು ಗರಂ ಮಸಾಲ ತೊಗೊಳ್ಳಿ ಸ್ವಲ್ಪ.
ಗಂಟೆಗಟ್ಟು ಹಾಕೋರಿ ಏನು ತೊಂದರೆ ಇಲ್ಲ, ಇರುತ್ತೆ. ಒಂದು ಮಸಾಲೆ ಫುಲ್ ಹಾಕ್ಬಿಡಿ, ಗರಂ ಮಸಾಲ. ನೆಕ್ಸ್ಟು 2 ಸ್ಪೂನ್ ಖಾರ ಪುಡಿ ಹಾಕಿ, ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈ ಧನಿಯಾ ಪುಡಿ ಖಾರ ಪುಡಿ ಮಾಡ್ತಾರಲ್ಲ ಆ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಆದರೆ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೂರು ತೊಗೊಳ್ಳೋಣ ಸಾಕು. ಮೆಣಸಿನ ಪುಡಿ ತೊಗೊಳ್ತೀನಿ. ಸ್ವಲ್ಪ ಮೆಣಸಿನ ಪುಡಿ ಹಾಕೋಣ ಸಾಕು. ಟೇಸ್ಟಿಗೆ ತಕ್ಕನಂಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್ ತೊಗೊಳ್ಳೋಣ. ಚೂರು ಆಯಿಲ್, ಸ್ವಲ್ಪ ಉಪ್ಪು ತೊಗೊಳ್ಳೋಣ. ಉಪ್ಪು ತರಕ್ಕೆ ಹೋಗಿದ್ದೆ. ಉಪ್ಪು 2 ಸ್ಪೂನು ಇಲ್ಲ 3 ಸ್ಪೂನ್ ಹಾಕಿ ಅಷ್ಟೇ. ಇಷ್ಟು ಹಾಕ್ಬಿಟ್ಟು ಮಸಾಲೆ ಹಾಕಕ್ಕೆ ಹೋಗ್ಬೇಡಿ. ಮಸಾಲೆ ರೆಡಿ ಇದೆ. ಮಸಾಲೆ ನಾನು ಆಗಲೇ ಹೇಳ್ದಂಗೆ ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಎಲ್ಲ ಮಿಕ್ಸ್ ಆಗಿರೋವಂಥ ಮಸಾಲೆ ಹಾಗೆಯೇ ಇಟ್ಕೊಂಡಿದ್ದೀನಿ. ಇದನ್ನು ಈಗಲೇ ಹಾಕಬೇಡಿ. ಫಸ್ಟು ಇಲ್ಲಿ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಬೇಜಾರ್ ಫ್ರೈಗೆ ಮಸಾಲೆ ತಲೆ ಮಾಂಸಕ್ಕೆ ಮಸಾಲೆ ಚೆನ್ನಾಗಿ ಬಿದ್ದರೆ ಎಲ್ಲ ನರ್ವ್ಸ್ಗೆಲ್ಲ ಚೆನ್ನಾಗಿ ಹೋಗಿರುತ್ತೆ. ಇದು ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಚೆನ್ನಾಗಿ ಮ್ಯಾರಿನೇಟ್ ಆಗಿ ಒಂದು ಅರ್ಧ ಗಂಟೆ ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಡೈರೆಕ್ಟಾಗಿ ಒಗ್ಗರಣೆ ಹಾಕೋದು, ಮಸಾಲೆ ಬೇಯಿಸೋದೆ. ಸೊ ಮ್ಯಾರಿನೇಟಾಗಿ ರೆಡಿ ನೋಡಿ ಫ್ರೆಂಡ್ಸ್, ಮ್ಯಾರಿನೇಟಾಗಿ ರೆಡಿ ಇದೆ ತಲೆ ಮಾಂಸ. ಇದನ್ನು ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಬಿಟ್ಬಿಡೋಣ. ಒಳ್ಳೆ ರಸ ಗಿಸ ಎಲ್ಲ ನೀಟಾಗಿ ಮಟನ್ ಒಳಗೆ ಹೋಗ್ಬೇಕು. ಹೋದ್ರೇ ಅದು ರುಚಿ ಬರೋದು, ಇಲ್ಲಾಂದರೆ ಟೇಸ್ಟೇ ಬರೋಲ್ಲ. ಮೆದ್ಲು ತೊಳೆದು ರೆಡಿ ಇದೆ. ಇದಕ್ಕೆ ಚೂರು ಉಪ್ಪು ಹಾಕೋಣ, ಇನ್ನೊಂದು ಚೂರು ಹಾಕೋಣ. ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಏನು ಮಾಡಬೇಕು ಅಂದರೆ ನೀರು ಹಾಕಿ ಬೇಯಿಸ್ಕೋಬೇಕು. ಇದಕ್ಕೆ ನೀರು ಹಾಕಿ ಇಷ್ಟು ಸಾಕು. ಚೆನ್ನಾಗಿ ಅರಿಶಿನ ಹಾಕಿ ಬೇಯಿಸ್ಕೊಬಿಟ್ರೆ ಬೇಗ ಫ್ರೈ. ಇಷ್ಟು ಮಸಾಲೆ ಹಾಕೋಣ. ಇದನ್ನು ಕರೆಂಟ್ ಸ್ಟವಲ್ಲಿ ಇಟ್ಟಿದ್ದೀನಿ, ಬೇಗ ಆಗುತ್ತೆ ನೋಡಿ. ಇದು ಬೇಯಬೇಕು, 10 ನಿಮಿಷ ಚೆನ್ನಾಗಿ ಕುದೀಲಿ. ಇಲ್ಲಿ ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಖಾರ ಪುಡಿ, ಧನಿಯಾ ಪುಡಿ, ಆಗಲೇ ಹೇಳ್ದಂಗೆ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಇದೆ. ಇದನ್ನು ಚೂರು ಹುರ್ಕೊಬಿಟ್ಟು ಮಸಾಲೆ ಮಾಡ್ಕೊಂಬಿಡೋಣ. ಸ್ವಲ್ಪ ಧನಿಯಾ ಹಾಕಿದ್ದೀನಿ, ಹಾಕಿದ್ದೆ. ಇದನ್ನು ಮಿಕ್ಸ್ ಮಾಡದೆ ರುಬ್ಕೊಳ್ಳೋದು. ಚಿಕನ್ ಮಸಾಲೆ ರೆಡಿ ಇದೆ. ಈರುಳ್ಳಿ ಇದೆ, ಟೊಮೆಟೊ ಇದೆ. ಇನ್ನು ಮಸಾಲೆ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕೋಣ ಬನ್ನಿ. ನೆಕ್ಸ್ಟು ಈರುಳ್ಳಿ, ಎಲ್ಲ ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ಇಲ್ಲಿ ಈರುಳ್ಳಿ ಬೇಯಿಸ್ತಾ ಇದ್ದೀನಿ, ಇಲ್ಲಿ ಟೊಮಾಟೊ ರೆಡಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಮೆದ್ಲು ಬೇಯ್ತಾ ಇದೆ. ಇಲ್ಲಿ ನೋಡಿ ತಲೆ ಮಾಂಸ ರೆಡಿ ಇದೆ. ಎಲ್ಲ ಒಂದೇ ಸತಿ ಪಟ ಮಾಡ್ಬಿಡೋದು.
ಮಾಂಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ತಲೆ ಮಾಂಸಕ್ಕೆ ಫಸ್ಟು ಈ ಥರ ಮಾಡ್ಕೊಳ್ಳಿ. ಈರುಳ್ಳಿನ ಗ್ಯಾಸಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾಯಿದ್ರೆ ಏನಾಗುತ್ತೆ, ಈರುಳ್ಳಿ ಇದ್ರೆ ಮೇಯ್ನು ತಲೆ ಮಾಂಸಕ್ಕೆ ಟೇಸ್ಟ್ ಕೊಡೋದು. ಭಾಳ ಅದ್ಭುತವಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮಸಾಲೆ ರೆಡಿ ಇದೆ, ಚಿಕನ್ನು ತಲೆ ಮಾಂಸನೂ ರೆಡಿ ಇದೆ, ಎಲ್ಲ ರೆಡಿ ಇದೆ. ಚಿಕನ್ ಆಲ್ಮೋಸ್ಟ್ ನೋಡಿ ಎಲ್ಲ ರೆಡಿ, ಬೆಂದು ರೆಡಿ ಇದೆ. ಇನ್ನು ಬೇಜಾ ಫ್ರೈ ಒಂದು ಮಾಡಬೇಕು. ಈರುಳ್ಳಿ ಒಂದು ಬೇಯಿಸ್ಕೊಳ್ಬೇಕು. ಈರುಳ್ಳಿ ಒಂದು ಬೆಂದಿದ ತಕ್ಷಣ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿನ. ಹೇಳ್ತೀನಿ, ಇದೇ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟು ತಲೆ ಮಾಂಸಕ್ಕೆ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಆಲ್ರೆಡಿ ಈರುಳ್ಳಿ ಫ್ರೈ ಮೊದಲೇ ಫ್ರೈ ಮಾಡಿದ್ರಿಂದ ಜಾಸ್ತಿ ಹೊತ್ತು ಬಿಡೋದು ಬೇಡ. ಈಗ ಮ್ಯಾರಿನೇಟ್ ಆದಂಥ ತಲೆ ಮಾಂಸನ ಹಾಕುವಂಥ ಸಮಯ. ಈ ತಲೆ ಮಾಂಸಕ್ಕೆ 100 ಗ್ರಾಮ್ ಮಟನ್ನು ಮಿಕ್ಸ್ ಮಾಡಿಸಿದ್ದೀನಿ, ಸ್ವಲ್ಪ ಚರ್ಬಿನೂ ಹಾಕ್ಸಿದ್ದೀನಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಕೋಣ. ಚರ್ಬಿ ಹಾಕ್ಸಿದ್ದೀನಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಟ್ಟಿರೋಂಥ ರಸ ಮಾಡ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗ್ಬೇಡಿ, ಅದು ರಸ ಬಿಟ್ಕೊಳ್ಳಿ. ನೀರು ಏನಕ್ಕೂ ಸೇರ್ಸೋಕೆ ಹೋಗ್ಬೇಡಿ, ಡೈರೆಕ್ಟ್ ಮಸಾಲೆನೇ ಹಾಕ್ಬಿಡಿ. ಅವಾಗ ಸ್ವಲ್ಪ ಫ್ರೈ ಆಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಸಾಂಬಾರು ಥರ ಆಗಿರುತ್ತೆ. ಈಗ ಆಲ್ಮೋಸ್ಟ್ ಕುದ್ದಿದೆ. ಈಗ ಆಲೆ ರುಬ್ಬಿಕೊಂಡಿದ್ದ ಮಸಾಲೆನ ಹಾಕೋಣ. ಮಸಾಲೆ ಹಾಕ್ತಾಯಿದ್ದೀನಿ. ಹಾಗೆ ಹೇಳಿದಂಗೆ ನೀರು ಏನು ಹಾಕಬೇಡಿ. ಆಲ್ರೆಡಿ ಮಟನ್ಗೆ ಮೊದಲೇ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ್ದೆ. ಸೊ ಈಗೇನು ಉಪ್ಪು ಬೇಕು ಅನ್ಸಲ್ಲ. ನಿಮಗೆ ಉಪ್ಪು ಕಮ್ಮಿ ಆದರೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಕುಕ್ಕರ್ ಹಾಕ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ, ಕುಕ್ಕರ್ ಹಾಕೋಣ. 4 ವಿಸಿಲ್ ಆಗೋವರೆಗೂ ತೆಗೆದ್ಬೇಡ. 4 ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡೋಣ. ತುಂಬ ಫ್ರೈ ರೆಡಿಯಾಗಿದೆ ನೋಡಿ. ಎಷ್ಟು ಅದ್ಭುತವಾದ ಫ್ರೈ, ಸೂಪರಾಗಿ ರೆಡಿಯಾಗಿದೆ. ಹೀಗಿರ್ಬೇಕು. ಇದಕ್ಕೆ ಚೂರು ನಿಂಬೆಹಣ್ಣು ಹಿಂಡ್ಬಿಟ್ರೆ ಆಲ್ಮೋಸ್ಟ್ ಡನ್. ನಿಂಬೆಹಣ್ಣು ಹಿಂಡನ. ಚಿಕನ್ ರೆಡಿ ಆಯಿತು, ತಲೆ ಮಾಂಸ ರೆಡಿ ಆಯಿತು. ಇನ್ನು ಉಳಿದಿರೋದು ಬೇಜಾ ಫ್ರೈಗೆ ಆಲ್ರೆಡಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಒಗ್ಗರಣೆ ಹಾಕೋಣ. ಕರಿಬೇವು ಹಾಕೋಣ. ಚೆನ್ನಾಗಿ ಕರಿಬೇವು ಹಾಕಿ, ಚೆನ್ನಾಗಿ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಕೆಂಪಾವರೆಗೂ ಹುರ್ಕೊಳ್ಳೋಣ. 2 ಈರುಳ್ಳಿ, 2 ಮೆಣಸಿನ್ಕಾಯಿ ಕಟ್ ಮಾಡಿರೋ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಇರುತ್ತೆ. ಇದಕ್ಕೆ ಖಾರ ಪುಡಿ ಎಲ್ಲ ಏನು ಬೇಡ, ಚೂರು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಮತ್ತು ಟೊಮೊಟೊ ಹಾಕ್ಕೊಂಬಿಡೋಣ. ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೂರು ಹುರ್ಕೊಳ್ಳೋಣ.
ಈಗ ಚೂರು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಸಾಕು. ಚೂರು ಉಪ್ಪು ಹಾಕೊಳ್ಳೋದು ಸಾಕು, ಜಾಸ್ತಿ ಕೂಡ. ಈಗ ಸ್ವಲ್ಪ ನೀರು ಹಾಕೋಣ. ಸಾಕು, ಸ್ವಲ್ಪ ಮೊದಲಿಗೆ ರಸ ಹಿಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕೋಣ. ಈಗ ಆಲ್ರೆಡಿ ಬೇಯಿಸ್ಕೊಂಡಂಥ ಮೆದುಳನ್ನು ಹಾಕ್ತಾಯಿದ್ದೀನಿ. ಬೇಯ್ಕೊಳ್ಳಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಇಷ್ಟೇ ಸೈಡ್ಸಲ್ಲಿ ಸ್ವಲ್ಪ ಅದ್ರ ಮೇಲೆ ಏನಿಲ್ಲ ಹಾಕ್ತಾ ಇರಬೇಕು, ರಸ ಹಿಡ್ಕೋಬೇಕು. ಒಳ್ಳೆ ಬೊಂಬಡಂಗೆ ರಸ ಹಿಡ್ಕೊಂಡು ರೆಡಿ ಆಗುತ್ತೆ. ಇಷ್ಟೇ ಬೇಗ ಫ್ರೈ, ಜಾಸ್ತಿ ಅಂತಾಗಲ್ಲ. ಒಂದು 5 ನಿಮಿಷ ಬೇಯಿಸಿ ಆಮೇಲೆ ತಿನ್ನೋಕ್ಕೆ ರೆಡಿ ಇರುತ್ತೆ. ಈಗ ಫ್ರೆಂಡ್ಸ್, ತಲೆ ಮಾಂಸ, ಬೇಜಾ ಫ್ರೈ ಮತ್ತು ಚಿಕನ್ ಫ್ರೈ, ಜೊತೆಗೆ ನೆಂಚ್ಕೊಳಕ್ಕೆ ಸೌತೆಕಾಯಿ, ಉಪ್ಪಿನಕಾಯಿ ಹಾಗೂ ನಮ್ಮ ಹಳೆಯ ತಾತ ಅವರು ಕೂಡ ಇದರಲ್ಲಿದ್ದಾರೆ. ಹಾಯ್, ಕೊನೆಗೂ ಅಡುಗೆ ಮಾಡಿದ್ದಾಯಿತು, ಸ್ನಾನವೂ ಆಯಿತು, ಪೂಜೆನೂ ಆಯಿತು. ಈಗ ನಮ್ಮ ಹಳೆಯ ಮುತ್ತಾತ ಶ್ರೀಯುತ ವರ್ಲ್ಡ್ ಮಾಂಕ್ ಅವ್ರನ್ನ ಊಟದ ಕಾರ್ಯಕ್ರಮಕ್ಕೆ ಕರ್ಕೊಂಡಿದ್ದೀನಿ. ಅವರು ಪಂಚದ್ರವ್ಯನ ನೀಡಿದ್ದಾರೆ. ಸೊ ಅದನ್ನು ಕೂಡ ಸೇವಾರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಬೇಜಾ ಫ್ರೈನ ಶುರು ಮಾಡೋಣ. ಹೇಗಾಗಿದೆ ಟೇಸ್ಟ್ ನೋಡೋಣ. ನೋಡೋಕ್ಕೆ ಮಾತ್ರ ಅದ್ಭುತವಾಗಿದೆ. ಆಹಾ, ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ನಾನು ತೋರಿಸ್ದಂಗೆ ವಿಡಿಯೋನ ಮಾಡಿ ಆರಾಮ್ಸು ಕಡೆ ನೋಡೋಣ. ಆರಾಮ್ಸು ತುಂಬ ಅದ್ಭುತವಾಗಿದೆ. ಇನ್ನು ಚಿಕನ್ನು, ವಾವ್, ನಾನೇ ಮಾಡಿದ ಅಡುಗೆ ನಾನೇ ಉಳ್ಕೊಂಡಿದ್ದೆ ಅಂತ ತಿಳ್ಕೊಬೇಡಿ. ಆದರೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ವರ್ಲ್ಡ್ ಮಾಂಕೇ ಸರಿ, ಯಾಕಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಎಷ್ಟು ಪ್ರೋಟೀನ್ಸ್ ಅಂತ ಇದ್ದೀರೋ ಅಷ್ಟು ಪ್ರೋಟೀನನ್ನು ಬೇಗ ಜೀರ್ಣ ಮಾಡಿಸುತ್ತೆ. ಭಾಳ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನು. ನೀವು ಕೂಡ ಮನೆ ಟ್ರೈ ಮಾಡಿ, ಅಂದರೆ ಬ್ಯಾಚುಲರ್ಸ್ ಟ್ರೈ ಮಾಡಿ. ಆಲ್ರೆಡಿ ಎಣ್ಣೆ ಪ್ಲೇಯರ್ ನೀವು ಎಂಜಾಯ್ ಮಾಡಿ. ಸೊ ನಿಮ್ಗೆ ಯಾರೂ ಬಲವಂತ ಅನ್ನೋದಿಲ್ಲ ಇದರಲ್ಲಿ, ನಿಮ್ಮ ಸ್ವಂತ ನಿರ್ಧಾರಗಳು. ಸೊ ಫ್ರೆಂಡ್ಸ್, ನಾನೇನು ಹೇಳ್ತಾ ಇದ್ದೆ ಅಂದರೆ, ಕುಡಿಯೋದು ನಿಮ್ಮ ವೈಯಕ್ತಿಕ ಬಿಟ್ಟಿದ್ದು. ಇಲ್ಲಿ ಯಾರು ಕುಡೀರಿ ಅಂತ ಬಲವಂತವಾಗಿ ಅಥವಾ ಬಲವಂತ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಿಮ್ಮ ಸ್ವಂತ ವ್ಯಕ್ತಿತ್ವಕ್ಕೆ ಅಥವಾ ಬುದ್ಧಿಗೆ ಬಿಟ್ಟಿರೋಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಸಂಡೇ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.